ಅಡ್ಡಮತದಾನ ಮಾಡಿದವರ ವಿರುದ್ಧ ವಿಜಯೇಂದ್ರ ಕಿಡಿಕಾರ್ತಾ ಇದ್ದು, ಅಡ್ಡಮತದಾನ ನನಗೆ ಹಾಗೆ ಕಾರ್ಯಕರ್ತರಿಗೆ ನೋವಾಗಿದೆ. ಸತ್ಯಾಸತ್ಯತೆ ತಿಳಿಯೋಕೆ ಅಂತ ಆಳಿ ವಿಚಾರವನ್ನ ನಾನು ತಿಳಿಸಿದ್ದೆ. ಆದರೆ ಪಕ್ಷದ ಹಲವರು ಇದು ಬೇಡ ಅಂತ ಹೇಳಿದ್ರು. ನಾನು ನಂಬುವಂತ ಧರ್ಮಸ್ಥಳಕ್ಕೆ ಬಂದು ದರ್ಶನವನ್ನ ಪಡೆದಿದ್ದೇನೆ ಅಂತ ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಡ್ಡಮತದಾನ ಮಾಡಿದವರ ವಿರುದ್ಧ ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಕಿಡಿಕಾರಿದ್ದು, ಅಡ್ಡಮತದಾನ ನನಗೆ ಹಾಗೆ ಕಾರ್ಯಕರ್ತರಿಗೆ ತುಂಬಾ ನೋವುಂಟಾಗಿದೆ. ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿಯೇ ಆಣೆ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದೆ. ಆದರೆ ಪಕ್ಷದ ಕೆಲವರು ಇದನ್ನ ಬೇಡ ಅಂತ ವಿರೋಧಿಸಿದ್ರು. ಹಾಗಾಗಿ ನಾನು ನಂಬುವಂತ ಧರ್ಮಸ್ಥಳಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿದ್ದೇನೆ ಅಂತ ವಿಜಯೇಂದ್ರ ಮಾತನಾಡಿದ್ದಾರೆ. ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಇಬ್ಬರು ಅಭ್ಯರ್ಥಿಗಳು, ಲಿಂಗರಾಜ್ ಪಾಟೀಲ್ ಒಬ್ಬ ಪಕ್ಷದ ಹಿರಿಯ ಕಾರ್ಯಕರ್ತ, 37-38 ವರ್ಷಗಳ ಕಾಲ ಸತತವಾಗಿ ಸಂಘಟನೆಯ ವಿವಿಧ ಹುದ್ದೆಗಳನ್ನು ತೆಗೆದುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ದುಡಿದಂತ ಲಿಂಗರಾಜ್ ಪಾಟೀಲ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ವಿ. ಅತ್ಯಂತ ಹಿಂದುಳಿದ ಸಮಾಜ, ಮಡಿವಾಳ ಸಮಾಜಕ್ಕೆ ಸೇರಿದಂತ ನಮ್ಮ OBC ಮೋರ್ಚಾದ ಅಧ್ಯಕ್ಷ ರಘು ಕೌಟಿಲ್ಯ ಅವರನ್ನು ಕೂಡ ಅಭ್ಯರ್ಥಿಯನ್ನು ಮಾಡಿದ್ವಿ. ರಘು ಕೌಟಿಲ್ಯ ಅವರು 29 ಮತಗಳನ್ನು ಪಡೆದರು. ಲಿಂಗರಾಜ್ ಪಾಟೀಲ್ ಅವರು 27 ಮತಗಳನ್ನು ಪಡೆದುಕೊಂಡು ಜಯಶಾಲಿ ಆಗಿದ್ದಾರೆ, ತಿಳಿದಿರುವಂತ ವಿಚಾರ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಅಡ್ಡ ಮತದಾನ ನನ್ನನ್ನು ಸೇರಿದಂತೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬಹಳ ನೋವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ನೋವನ್ನು ಅನುಭವಿಸಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂತ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ಅವತ್ತು ನಾನು ಚುನಾವಣೆ ಫಲಿತಾಂಶದ ಮಾರನೇ ದಿನ ನನ್ನ ಮನಸ್ಸಿಗೂ ಕೂಡ ಅಗಾಧವಾದಂಥ ಘಾಸಿಯಾದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ನಾನು ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ಏನು ತೋಚಿತು ಅದನ್ನು ಹೇಳಿದ್ದೇನೆ. ಪಕ್ಷದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ, ಇಲ್ಲ ವಿಜಯೇಂದ್ರ ಅವರೇ, ಇದಕ್ಕೆ ನಾವು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದು ಬೇಡ. ನಡೆದಂತ ವಿಜಯೇಂದ್ರ ನನ್ನ ವಿರುದ್ಧ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ ಅಂತ ಮಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಅಡ್ಡಮತದಾನಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟೆ ಎನ್ನುವಂತ ಆರೋಪಗಳು ಕೂಡ ಮಾಡ್ತಿದ್ದಾರೆ. ಡಿಕೆ ಜೊತೆ ನನ್ನ ವ್ಯಾವಹಾರಿಕ ಸಂಬಂಧ ಇದೆ ಅಂತ ಚರ್ಚೆ ಕೂಡ ಮಾಡ್ತಿದ್ದಾರೆ. ಹೀಗಂತ ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ನಾನು ಅಧ್ಯಕ್ಷನಾಗಿದ್ದುಕೊಂಡು ಕೀಳು ಮಟ್ಟದ ಕೆಲಸಗಳನ್ನ ಮಾಡಲ್ಲ. ವಿಜಯೇಂದ್ರ ಡಿಕೆ ನಡುವೆ ವ್ಯಾವಹಾರಿಕ ಸಂಬಂಧವಿಲ್ಲ, ಆತ್ಮೀಯತೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮಾತನಾಡಿದ್ದಾರೆ. ಸಾಕಷ್ಟು ಅಪಪ್ರಚಾರಗಳು ಅವತ್ತು ಕೂಡ ಆಯಿತು, ಇವತ್ತು ಕೂಡ ಆಗ್ತಾ ಇದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ನಾನು ಏನ್ ಮಾತನಾಡ್ತಾ ಇದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ಏನು ಅಡ್ಡ ಮತದಾನ ಆದಾಗ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವ್ಯಾವಹಾರಿಕ ಸಂಬಂಧ, ಡಿಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಇರತಕ್ಕಂಥ ಆತ್ಮೀಯತೆ, ಎಲ್ಲೋ ಒಂದ್ ಕಡೆ ನಾನೇ
ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದರೆ ನಾನಿವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು ಮತ್ತು ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇಷ್ಟೆಲ್ಲ ಹಿರಿಯರ ನಡುವೆ ಇಂಥ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಏನು ಗೌರವನ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಗೌರವನ ಕೊಡಬೇಕು ಕೊಡಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ಟರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ನಮ್ಮ 63 ಶಾಸಕರಲ್ಲಿ ನಾನು ತಮ್ಮ ಮುಖೇನ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ, ಕಾಂಗ್ರೆಸ್ ಪಕ್ಷ ಏನು ಅಡ್ಡ ಮತದಾನದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ತೇರ್ಬಿಡ್ತಕ್ಕಂಥ ಕೆಲಸವೂ ಕೂಡ ನಡೀತಾ ಇದೆ. ಅದರಿಂದ ನಮ್ಮ ಶಾಸಕರುಗಳು ಕೂಡ ಬೇಸರ ಆಗಿದ್ದಾರೆ. ಅಷ್ಟೇ ಅಲ್ಲ, ಶಾಸಕಗಳ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನು ಕೂಡ ಅವಮಾನ ಮಾಡಿಕೊಡ್ತಕ್ಕಂಥ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ನಿನ್ನೆ ಹರಿಹರದ BP ಹರೀಶ್ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ. ನಮ್ಮ ಬಗ್ಗೆನೇ ನಮ್ಗೆ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯ. ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ, ಖಂಡಿತ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸತ್ಯದಿಂದ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಮಂಗಳೂರಿನಿಂದ ಪೃಥ್ವಿರಾಜ್ ಇದ್ದಾರೆ. ಪೃಥ್ವಿರಾಜ್, ಈಗಾಗಲೇ ವಿಜಯೇಂದ್ರರವರು ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಸಿಎಂ DK ಶಿವಕುಮಾರ್ ಅವ್ರ ಜೊತೆಗೆ ತಮ್ಮ ಒಡನಾಟಗಳಿದೆ, ಜೊತೆಗೆ ವ್ಯವಹಾರಿಕವಾಗಿ ಇವರು ಸಂಬಂಧಪಟ್ಟಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ಘಟನೆ ನಡೆಯೋದಕ್ಕೆ ಸಾಕ್ಷಿ ಆಯ್ತು ಅನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ಶಕುಂತಲಲ್ಲಿ ಪ್ರಮುಖವಾಗಿ ಏನು ಈ ಒಂದು ಅಡ್ಡ ಮತದಾನ ಆದಂಥ ಸಂದರ್ಭದಲ್ಲಿ ಏನು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂತು. ಅಂತ ಹೇಳಿದರೆ ಈ ಒಂದು ಅಡ್ಡ ಮತದಾನವನ್ನು ಅವರೇ ಮಾಡಿಸಿದ್ದಾರೆ ಅಂತ ಹೇಳಿ ಅವರ ಪಕ್ಷದಲ್ಲೇ ಕೆಲವೊಂದು ಮಾತುಗಳು ಕೇಳಿಬಂತು, ಆರೋಪಗಳು ಕೇಳಿಬಂತು. ಸೊ ಈ ಎಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿರುವಂಥದ್ದು ಸ್ವತಃ ವಿಜೇಂದ್ರ ಅವರೇ ಹೇಳುವಂಥ ಪ್ರಕಾರ ಇಲ್ಲಿ ಏನು ಅವರ ಮೇಲೆ ಸ್ವಂತ ಪಕ್ಷದವರೇ ಅವರ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ರು, ಅವರನ್ನೇ ಸಂಶಯ ಪಡುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ, ನಾನು ನಂಬುವಂಥ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಅಂದರೆ ಅವರು ಸ್ಪಷ್ಟಪಡಿಸಿದ್ದೇನಂತ ಹೇಳಿದರೆ, ನಾವು ಗಮನಿಸಬಹುದಾಗಿದೆ ಕಳೆದ 5-6 ವರ್ಷಗಳಿಂದಲೂ ಕೂಡ ಏನು ಈಗಿನ CM ಆಗಿರುವಂಥ DK ಶಿವಕುಮಾರ್ ಹಾಗೂ ಏನು BY ವಿಜೇಂದ್ರ ಇವರ ಮಧ್ಯದಲ್ಲಿ ಒಂದು ವ್ಯಾವಹಾರಿಕ ಸಂಬಂಧವಿದೆ, ಮತ್ತು ರಾಜಕೀಯ ಸಂಬಂಧ ಕೂಡ ಇತ್ತೀಚೆಗೆ ಇದೆ ಅನ್ನೋ ಮಾತುಗಳು, ಆರೋಪಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಸೊ ಅದನ್ನು ಇವರು ಇಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ನನಗೆ ಮತ್ತು DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ವ್ಯಾವಹಾರಿಕ ಸಂಬಂಧ ಇಲ್ಲ, ಮತ್ತು ರಾಜಕೀಯ ಸಂಬಂಧ ಕೂಡ ಇಲ್ಲ ಅನ್ನೋದನ್ನು ಈ ಧರ್ಮಸ್ಥಳದಲ್ಲಿ ನಿಂತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅವರು ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆ ಅದನ್ನು ಮುಂದುವರಿಸಿಕೊಂಡು ಏನು ತಮ್ಮ ಪಕ್ಷದಲ್ಲೇ ಕೆಲವೊಂದು ಶಾಸಕರನ್ನ ಇಟ್ಕೊಂಡು ಕೆಲವೊಂದು ಹುನ್ನಾರಗಳನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ರಾಜ್ಯ ಮಟ್ಟದ ನಾಯಕರಲ್ಲೂ ಕೂಡ ಏನು CM ಅಂದರೆ ವಿಜೇಂದ್ರ ಮುಂದೆ ಏನಾದರೂ CM ಆಗುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಅವರನ್ನ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಕೆ ಬಿಡಬಾರ್ದ, ಈ ರೀತಿ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಅವರು ಒಂದು ಉತ್ತರವನ್ನು ನೀಡಿದ್ದಂಥದ್ದು. ಏನಂತ ಹೇಳಿದರೆ, ನಾನು ಯಾವುದೇ ರೀತಿಯ ಅಂದರೆ ಹಿರಿಯ ಪಕ್ಷದ ಇರ್ಬೋದು, ಸಂಘಟನೆಯ ಹಿರಿಯ ನಾಯಕರುಗಳಿಗೆ ಅಗೌರವವನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ, ಎಲ್ಲರನ್ನೂ ಕೂಡ ಗೌರವದಿಂದನೇ ನೋಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದಾಗಿ ಇಲ್ಲಿ ನಾನು
CM ಆಗ್ಲಿಕ್ಕೆ ರಾಜ್ಯಾಧ್ಯಕ್ಷ ಆಗಿಲ್ಲ, ಸಂಘಟನೆ ಅಂದ್ರೆ ಪಕ್ಷವನ್ನ ಕಟ್ಟಲಿಕ್ಕೋಸ್ಕರ ರಾಜ್ಯಾಧ್ಯಕ್ಷ ಆಗಿರುವಂಥದ್ದು ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರದಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಮತ್ತೆ ಇವರ ಸಂಬಂಧ ವಿಚಾರದಲ್ಲೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಅಡ್ಡ ಮತದಾನ ಮಾಡುವಂತ ಸಂದರ್ಭದಲ್ಲೂ ಕೂಡ ತಾವೇ ಅಡ್ಡ ಮತದಾನ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ತಾವೇ ಅಡ್ಡ ಮತದಾನಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಬಂದಿತ್ತು. ಆ ಆರೋಪ ಕೂಡ ಸುಳ್ಳು. ಸೊ ನಾನು ಯಾವುದೇ ರೀತಿ ಅಡ್ಡ ಮತದಾನಕ್ಕೆ ಪ್ರೇರೇಪಣೆಯನ್ನ ನೀಡಿಲ್ಲ. ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ, ಇಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ವಿರುದ್ಧವಾಗಿ ಅಂದ್ರೆ ಎಲ್ಲರ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀನಿ, ಅವರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ತಾರ್ಕಿಕವಾಗಿ ಮಾತನಾಡಿರುವಂಥದ್ದು. ಮತ್ತೆ ಯಾವುದೇ ರೀತಿ ತಪ್ಪು ಕಾಣಿಕೆಯನ್ನು ಹಾಕಿಲ್ಲ, ನಾನು ತಪ್ಪು ಮಾಡಿಲ್ಲ, ಈ ಕ್ಷೇತ್ರವನ್ನ ನಂಬಿದ್ದೇನೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದು ಈ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಿ ಈ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಶಕುಂತಲಾ, ಧನ್ಯವಾದ ಪೃಥ್ವಿ, ತಮ್ಮ ಅಪ್ಡೇಟ್ಸ್ಗಾಗಿ.